ಒಂದೆಡೆ ಬೆಳ್ಳಿ ಪರದೆಯ ಮೇಲೆ ಜನನಾಯಕನೊಬ್ಬರ, ಇನ್ನೊಂದೆಡೆ ರಾಜಕೀಯ ಅಖಾಡದಲ್ಲಿ ದಳಪತಿಯ ದರ್ಬಾರ್. ಸಿಎಂ ಕುರ್ಚಿ ಏರಿದ ನಟ ಬಾಕ್ಸ್ ಆಫೀಸ್ ಧೂಳಿಪಟ. ಎರಡು ದೋಣಿಯಲ್ಲೂ ಜಯಬೇರಿ, ಇದು ವಿಜಯ ಯಾತ್ರೆಯ ರೋಚಕ ಕತೆ. ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಧೂಳೆಬ್ಬಿಸೋದು ಒಂಥರ ಕ್ರೇಜ್ ಆದ್ರೆ, ರಾಜಕೀಯ ಅಖಾಡದಲ್ಲಿ ವಿರೋಧಿಗಳ ಎದೆ ನಡಗಿಸೋದು ಇನ್ನೊಂದು ರೇಂಜ್ನ ಕ್ರೇಜ್. ಒಂದೇ ಟೈಮ್ನಲ್ಲಿ ಒಂದು ಕಡೆ ಸಿಲ್ವರ್ ಸ್ಕ್ರೀನ್ ಮೇಲೆ ಜನನಾಯಕನಾಗಿ ಗರ್ಜನೆ, ಇನ್ನೊಂದು ಕಡೆ ರಿಯಲ್ ರಾಜಕೀಯದಲ್ಲಿ ಸಿಎಂ ಆಗಿ ಸಿಂಹಾಸನದ ಮೇಲೆ ಸಿಂಹಗರ್ಜನೆ. ದೇಶದ ರಾಜಕೀಯಕ್ಕೆ ಹೊಸ ಅಧಿಕಾರದ ತಿಲಕ ಇಟ್ಟ ವಿಜಯ್ ಎರಡು ದೋಣಿಯಲ್ಲೂ ಜರ್ನಿ ಮಾಡಿ ಸಕ್ಸಸ್ ಕಂಡಿದ್ದೇಗೆ? ಸಿಎಂ ಕುರ್ಚಿ ಮೇಲೆ ವಿಜಯ್ ಕಣ್ಣಿಟ್ಟಿದ್ದು ಯಾವಾಗ? ಹೇಗಿದೆ ವಿಜಯ್ ಸಿನಿಮಾ ರಾಜಕೀಯದ ವಿಜಯೀ ಭವದ ದಂಡಯಾತ್ರೆ? ಎಲ್ಲವನ್ನೂ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಮೇ 10, 2026 ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಇಡೀ ದೇಶಕ್ಕೆ ಒಂದು ಹೊಸ ಸರ್ಕಾರದ ಪರಿಚಯವಾಯಿತು. ಆ ದಿನ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಆತ ಅತ್ತ ಅಸೆಂಬ್ಲಿಯಲ್ಲೂ ಇತ್ತ ಸಿಲ್ವರ್ ಸ್ಕ್ರೀನ್ ನಲ್ಲೂ ಹೀರೋ ಆಗಿ ಹೊಸ ಅಲೆ ಸೃಷ್ಟಿ ಮಾಡಿದ್ರು. ಕೆಲವು ಬ್ರ್ಯಾಂಡ್ಗಳು ಹೆಸರು ಮಾಡ್ತವೆ, ಆದ್ರೆ ಕೆಲವೊಂದು ಹೆಸರುಗಳೇ ಬ್ರ್ಯಾಂಡ್ಗಳಾಗಿ ಬಿಡ್ತವೆ. ಅಂತ ಹೆಸರೇ ಟಿವಿಕೆ ಸಂಸ್ಥಾಪಕ ದಳಪತಿ ಸಿಎಂ ಜೋಸೆಫ್ ವಿಜಯ್. ಆ ದಿನ ಅಸೆಂಬ್ಲಿಯಲ್ಲಿ ವಿರೋಧಿಗಳು ಅನ್ಕೊಂಡ್ರು ಹೊಸಬ, ಇವನ್ನ ಮಾತಲ್ಲೇ ಕೆಡವಿ ಬಿಡ್ಬೋದು ಅಂತ. ಆದ್ರೆ ಹೊಸ ಸಿಎಂ ಒಂದು ಸೈಲೆಂಟ್ ಕೈ ಸನ್ನೆ ಮಾಡಿ ಇಡೀ ತಮಿಳುನಾಡಿನ ರಾಜಕೀಯಕ್ಕೆ ಇಲ್ಲಿವರೆಗೂ ಒಂದ್ ಲೆಕ್ಕ, ಇಲ್ಲಿಂದ ಒಂದ್ ಲೆಕ್ಕ ಅಂತ ಮೆಸೇಜ್ ಕೊಟ್ಟಿದ್ರು. ಆ ಕೈ ಸನ್ನೆ ಬರೀ ಸನ್ನೆ ಆಗಿರ್ಲಿಲ್ಲ, ಅದು ವಿರೋಧಿಗಳ ಬಾಯಿಗೆ ಹಾಕಿದ ಬಿಗ್ ಲಾಕಿಂಗ್ ಸನ್ನೆ. ಮಾತಿಗೆ ಮಾತು ಬೆಳೆಸಿದ್ರೆ ಅದು ಜಗಳ. ಒಂದೇ ಒಂದು ಸಣ್ಣ ಸನ್ನೆಯಲ್ಲಿ ಇಡೀ ಅಸೆಂಬ್ಲಿಯನ್ನೇ ಕಂಟ್ರೋಲ್ಗೆ ತಗೊಳ್ಳೋದು ಇದೆಯಲ್ಲ, ದಟ್ ಈಸ್ ದಳಪತಿ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಈ ದಿನ ಮಾಡ್ತಿರೋ ಸೌಂಡ್ ಮಾಮೂಲಿಯದ್ದಲ್ಲ. ಮೊದಲು ಸಿನಿಮಾ ವಿಷಯಕ್ಕೆ ಬರೋಣ. ಥಿಯೇಟರ್ ಹತ್ರ ಹೋದ್ರೆ ಸಾಕು ಜನ ಸುನಾಮಿ. ಜನನಾಯಕನ್ ರಿಲೀಸ್ ಆದ ದಿನದಿಂದಲೂ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆಗಳ ಸುನಾಮಿ. ನಿಮಗ್ ಗೊತ್ತಾ, ಈ ಸಿನಿಮಾಗೆ ಎದುರಾಗಿದ್ದ ವಿಘ್ನಗಳು ಒಂದಲ್ಲ. ನಿಜಕ್ಕೂ ಈ ಸಿನಿಮಾ ಪೊಂಗಲ್ಗೆ ಬಿಡುಗಡೆಯಾಗಬೇಕಿತ್ತು, ಆದ್ರೆ ಸೆನ್ಸಾರ್ ಮಂಡಳಿಗೆ ತಕರಾರು ಅರ್ಜಿಗಳು ಬಂದಿರೋ ಹಿನ್ನೆಲೆಯಲ್ಲಿ ಪ್ರಮಾಣ ಪತ್ರ ಕೊಡೋಕೆ ತುಂಬಾ ಡಿಲೇ ಆಯಿತು. ಆಗ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆ ಮದ್ರಾಸ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಅಲೆದಾಡಿ ಕೊನೆಗೆ ಸುದೀರ್ಘ ಕಾನೂನು ಹೋರಾಟ ಮಾಡಿ ಆದ್ಮೇಲೆ ಸೆನ್ಸರ್ ಮಂಡಳಿ ಈ ಮೂವಿಗೆ ಎ ಸರ್ಟಿಫಿಕೇಟ್ ಕೊಡುತ್ತೆ. ಇಷ್ಟೇ ಅಲ್ಲ, ಈ ಸಿನಿಮಾಗೆ ಪೈರಸಿ ಭೂತ ಕೂಡ ವಕ್ಕರಿಸಿಕೊಂಡಿತ್ತು. ಇಡೀ ಸಿನಿಮಾ ಕೆಲ ತಿಂಗಳ ಹಿಂದೆನೆ ಲೀಕ್ ಆಗಿ ಎಷ್ಟೋ ಜನ ಸಿನಿಮಾ ರಿಲೀಸ್ಗೂ ಮೊದಲೇ ನೋಡಿ ಆಗಿತ್ತು. ಸಿನಿಮಾ ಲೀಕ್ ಆದ್ರೂ, ಲೇಟ್ ಆದ್ರೂ, ಸೆನ್ಸಾರ್ ಡಿಲೇ ಆದ್ರೂ ಈ ದಿನ ಜನನಾಯಕನ್ ಥಿಯೇಟರ್ ನಲ್ಲಿ ಸೌಂಡ್ ಹುಟ್ಟು ಹಾಕ್ತಿದೆ. ಇಡೀ ಸಿನಿಮಾ ಬಿಗಿನಿಂಗ್ ನಿಂದ ಹಿಡಿದು ಎಂಡ್ ತನಕ ರಾಜಕೀಯ ಫ್ಲೇವರ್ ಕಾಣ್ತಾ ಇರುತ್ತೆ. ಇನ್ನು ಸಿನಿಮಾದ ಸಿನಿಮಾಟೋಗ್ರಾಫಿ, ಆಕ್ಷನ್, ಡೈಲಾಗ್ಸ್ ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ವಿಶೇಷ ಏನಂದ್ರೆ ಈ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಡೈಲಾಗ್ ಕೂಡ ವಿಜಯ್ ರಿಯಲ್ ಲೈಫ್ ಪೊಲಿಟಿಕಲ್ ಜರ್ನಿಗೆ ಕನೆಕ್ಟ್ ಆಗ್ತಾನೆ ಇರ್ತವೆ. ನಾನ್ ಬರ್ತೀನಿ, ಜನರಿಗೋಸ್ಕರ ನಿಲ್ತೀನಿ ಅನ್ನೋ ಮೆಸೇಜ್ ಈ ಸಿನಿಮಾದಲ್ಲಿದೆ. ಸಿನಿಮಾ ನೋಡಿದ ಜನ ಇದು ಬರೀ ಸಿನಿಮಾನೇ ಅಲ್ಲ ಮಚ್ಚ, ವಿಜಯ್ ಅವರ ರಿಯಲ್ ಲೈಫ್ ಮಾಸ್ಟರ್ ಪ್ಲಾನ್ ಅಂತೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಇದು ಬರೀ ಥಿಯೇಟರ್ಗಳಲ್ಲಿ ರಿಲೀಸ್ ಆದ ಸಿನಿಮಾನ ಇಲ್ಲ, ತಮಿಳುನಾಡಿನ ಪ್ರತಿಯೊಂದು ಗಲ್ಲಿಯಲ್ಲೂ ಶುರುವಾಗಿರೋ ಕ್ರಾಂತಿನ ಅನ್ನೋ ರೇಂಜ್ಗಿದೆ ಈ ಮೂವಿ.
ಇಷ್ಟೆಲ್ಲ ಹೇಳಿದ್ಮೇಲೆ ಜನನಾಯಕನ್ ಮೂವಿಯ ಕಲೆಕ್ಷನ್ ಬಗ್ಗೆ ಹೇಳದಿದ್ರೆ ಹೇಗೆ? ಜನನಾಯಕನ್ ಮೊದಲ ದಿನದ ಕಲೆಕ್ಷನ್ ಎಷ್ಟು ಗೊತ್ತಾ? ಸುಮಾರು 78,27,00,000 ರೂಪಾಯಿ. ಇದು ವರ್ಲ್ಡ್ ವೈಡ್ ಕಲೆಕ್ಷನ್ ಲೆಕ್ಕ. ಹಾಗಾದ್ರೆ ಭಾರತದಲ್ಲಿ ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಅಂದಾಜು 41ರಿಂದ 48 ಕೋಟಿ ರೂಪಾಯಿ. ವಿಜಯ್ ಒಬ್ಬ ಮಾಸ್ ಹೀರೋ. ಸೂಪರ್ ಸ್ಟಾರ್ಗಳಿಗೆ ಈ ಕಲೆಕ್ಷನ್ ಎಲ್ಲ ಮಾಮೂಲಿ ವಿಷಯ. ಆದ್ರೆ ರಾಜಕೀಯದಲ್ಲೂ ಇದೇ ಜೋಶ್, ಇದೇ ಎನರ್ಜಿ ಹೇಗ್ ಸಾಧ್ಯ ಅನ್ನೋ ಡೌಟ್ ಬಂದೇ ಬರುತ್ತೆ. ಅದಕ್ಕೂ ಒಂದು ರೀಸನ್ ಇದೆ, ಅದನ್ನ ಮುಂದೆ ಮಾತಾಡೋಣ. ಈಗ ಒಂದ್ಸರಿ ವಿಜಯ್ ರಾಜಕೀಯದ ಮೇಲೆ ಒಂದ್ ಲುಕ್ ಹಾಕ್ಬಿಡೋಣ ಬನ್ನಿ. ದಳಪತಿ ವಿಜಯ್ ಸಿಎಂ ಗದ್ದುಗೆ ಏರಿದ ಮಾಸ್ಟರ್ ಪ್ಲಾನ್ ಕಥೆಯನ್ನ ಶಾರ್ಟ್ ಆಗಿ ಹೇಳಿಬಿಡ್ತೀವಿ ಕೇಳಿ. ಬೆಳ್ಳಿ ಪರದೆ ಮೇಲೆ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆದ ಜೋಸೆಫ್ ವಿಜಯ್ ತಮಿಳುನಾಡಿನ ಸಿಎಂ ಗದ್ದುಗೆ ಏರಿದ್ದು ತಟಸ್ಥವಾಗಿ ನಡೆದ ಘಟನೆಯಲ್ಲ. ಅದೊಂದು ದಶಕಕ್ಕೂ ಹೆಚ್ಚು ಕಾಲ ಹೆಣೆದ ಬೃಹತ್ ರಾಜಕೀಯ ಗೇಮ್ ಪ್ಲಾನ್. ತಮಿಳುನಾಡು ರಾಜಕೀಯದ ದೈತ್ಯ ಶಕ್ತಿಗಳಾದ ಕರುಣಾನಿಧಿ ಮತ್ತು ಜಯಲಲಿತಾ ನಂತರ ಎದುರಾಗಲಿರೋ ಪವರ್ ವ್ಯಾಕ್ಯೂಮ್ ಅನ್ನ ವಿಜಯ್ ಬಹಳ ಮುಂಚಿತವಾಗಿಯೇ ಕ್ಯಾಚ್ ಮಾಡಿದ್ರು. ಜಯಲಲಿತಾ ರಾಜಕೀಯ ಯಾನ ಮುಕ್ತಾಯದ ಹಂತ ತಲುಪ್ತಿದ್ದಂತೆ ತಮಿಳುನಾಡು ರಾಜಕೀಯ ಗದ್ದುಗೆಯ ಮೇಲೆ ವಿಜಯ್ ಕಣ್ಣಿಟ್ಟಿದ್ರು. ದಿಢೀರನೆ ಎಂಟ್ರಿ ಕೊಟ್ಟು ಕೈ ಸುಟ್ಟುಕೊಳ್ಳುವ ಬದಲು ಅವರು ಆಯ್ದುಕೊಂಡಿದ್ದು ಅತ್ಯಂತ ಪವರ್ಫುಲ್ ಆದ ಮೈಕ್ರೋ ಲೆವೆಲ್ ಗ್ರೌಂಡ್ ವರ್ಕ್. ಸ್ಕ್ರೀನ್ ಮೇಲೆ ಎಂಟ್ರಿ ಕೊಡೋಕೆ ಟೈಮಿಂಗ್ ಬೇಕು, ರಿಯಲ್ ಪಾಲಿಟಿಕ್ಸ್ ನಲ್ಲಿ ಗೆಲ್ಲೋಕೆ ಪಕ್ಕಾ ಪ್ಲಾನಿಂಗ್ ಬೇಕು ಅನ್ನೋದು ವಿಜಯ್ಗೆ ಗೊತ್ತಿತ್ತು. ತಮ್ಮ ಅಭಿಮಾನಿಗಳ ಸಂಘಟನೆಯಾಗಿದ್ದ ವಿಜಯ್ ಮಕ್ಕಳ ಇಯಕ್ಕಮ್ಮನ್ನು ಕೇವಲ ಸಿನಿಮಾ ಕಟೌಟ್ಗಳಿಗೆ ಹೂವಿನ ಹಾರ ಹಾಕೋದಕ್ಕೆ ಸೀಮಿತಗೊಳಿಸಲಿಲ್ಲ. ಬದಲಿಗೆ ಅದನ್ನೊಂದು ಪಕ್ಕಾ ರಾಜಕೀಯ ಸಂಘಟನೆಯಾಗಿ ರೀಬ್ರ್ಯಾಂಡ್ ಮಾಡಿದ್ರು. ತಮಿಳುನಾಡಿನ ಪ್ರತಿಯೊಂದು ಗ್ರಾಮ ಮತ್ತು ಬೂತ್ ಮಟ್ಟದಲ್ಲಿ ಯುವಕರ ಮಾಸ್ ಪಡೆಯನ್ನ ಕಟ್ಟಿ ರಕ್ತದಾನ, ಫ್ರೀ ಎಜುಕೇಶನ್ ಹಾಗೂ ಹಸಿವು ಮುಕ್ತ ಕ್ಯಾಂಪೇನ್ಗಳ ಮೂಲಕ ಜನರ ಹೃದಯ ಗೆದ್ರು. 2021ರ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ ತಮ್ಮ ಸಂಘಟನೆಯನ್ನ ಪಕ್ಷೇತರರಾಗಿ ಕಣಕ್ಕಿಳಿಸಿ ಸುಮಾರು 115ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಬೂತ್ ಮಟ್ಟದ ಪವರ್ ಏನೆಂದು ಪ್ರೂವ್ ಮಾಡಿದ್ರು. ಆ ಗ್ರೌಂಡ್ ಲೆವೆಲ್ ಸಕ್ಸಸ್ ವಿಜಯ್ಗೆ ಬಿಗ್ ಕಾನ್ಫಿಡೆಂಟ್ ಕೊಡ್ತು. ಸರಿಯಾದ ಪರ್ಫೆಕ್ಟ್ ಟೈಮಿಂಗ್ ಆಗಿ ಕಾಯುತ್ತಿದ್ದ ದಳಪತಿ ಫೆಬ್ರವರಿ 2, 2024ರಂದು ಟಿವಿಕೆ ಎಂಬ ಕ್ರಾಂತಿಕಾರಿ ಪಕ್ಷವನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಸಾಮಾನ್ಯವಾಗಿ ರಾಜಕಾರಣಿಗಳು ಎಲೆಕ್ಷನ್ ಹತ್ತಿರ ಬಂದಾಗ ಜನಗಳ ಹತ್ರ ಹೋಗ್ತಾರೆ. ಆದ್ರೆ ದಳಪತಿ ಜನಗಳ ಮಧ್ಯೆ ಇದ್ದುಕೊಂಡೇ ಅಸೆಂಬ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. 2026ರ ಅಸೆಂಬ್ಲಿ ಎಲೆಕ್ಷನ್ ಅನ್ನೇ ಮೇನ್ ಟಾರ್ಗೆಟ್ ಮಾಡಿ ಡಿಎಂಕೆ ಮತ್ತು ಎಐಎಡಿಎಂಕೆ ಸಾಂಪ್ರದಾಯಿಕ ದ್ರಾವಿಡ ಪಕ್ಷಗಳ ಮೇಲಿದ್ದ ಆಡಳಿತ ವಿರೋಧಿ ಅಲೆಯನ್ನ ಸಂಪೂರ್ಣವಾಗಿ ತಮ್ಮ ಪರ ತಿರುಗಿಸಿಕೊಂಡ್ರು. ಕೋಟ್ಯಾಂತರ ಯುವಕರ ಸಪೋರ್ಟ್, ಪಕ್ಕಾ ಬೂತ್ ಮ್ಯಾನೇಜ್ಮೆಂಟ್ ಹಾಗೂ ಸೋಷಿಯಲ್ ಗ್ಯಾರಂಟಿಗಳ ಮಾಸ್ಟರ್ ಸ್ಟ್ರೋಕ್ನಿಂದ 2026ರ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿ ತಮಿಳುನಾಡಿನ ಯಂಗೆಸ್ಟ್ ಸಿಎಂ ಆಗಿ ಇತಿಹಾಸ ಬರೆದ್ರು. ಬರೀ ಸಿನಿಮಾ ಗ್ಲಾಮರ್ನಿಂದಲ್ಲ, ತಳಮಟ್ಟದಿಂದ ಮಾಡಿದ ರಿಯಲ್ ಗ್ರೌಂಡ್ ವರ್ಕ್ ಇವತ್ತು ವಿಜಯ್ ಅವರನ್ನ ಸಿಎಂ ಸಿಂಹಾಸನದ ಮೇಲೆ ತಂದು ಕೂರಿಸಿದೆ. ರಿಯಲ್ ನಲ್ಲೂ ಮಾಸ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ತಮಿಳುನಾಡು ರಾಜಕೀಯ ಅಂದ್ರೆ ಸುಮ್ನೆನಾ? ಎಂಜಿಆರ್, ಜಯಲಲಿತಾ, ಕರುಣಾನಿಧಿ ಅವರಂತ ಘಟಾನುಘಟಿಗಳು ಆಡಿದ ನಾಡಲ್ಲಿ ಒಬ್ಬ ನಟ ಸಿಎಂ ಆಗಿ ನಿಲ್ಲೋದು ಸಣ್ಣ ವಿಷಯವಲ್ಲ. ವಿಜಯ್ ಈ ಪೊಸಿಷನ್ಗೆ ಬರೋಕೆ ತಗೊಂಡ ನಿರ್ಧಾರಗಳು, ಪಟ್ಟ ಶ್ರಮ ಸಣ್ಣದಲ್ಲ. ಟಿವಿಕೆ ಪಕ್ಷ ಕಟ್ಟಿ ಹಳ್ಳಿ ಹಳ್ಳಿಗೂ ಹೋಗಿ ಜನರನ್ನ ಭೇಟಿಯಾದ್ರು. ಬರೀ ಸಿನಿಮಾ ಗ್ಲಾಮರ್ ನೆಚ್ಚಿಕೊಳ್ಳದೆ ಜನರ ನಿಜವಾದ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು. ಇವತ್ತು ಜನನಾಯಕನ್ ಸಿನಿಮಾದಲ್ಲಿ ಅವರು ಮಾಡುವ ಸಮಾಜ ಸೇವೆ, ಜನರಿಗಾಗಿ ಹೋರಾಡೋ ಆ ಕ್ಯಾರೆಕ್ಟರ್ ನಿಜ ಜೀವನದ ಅವರ ಆಡಳಿತದಲ್ಲೂ ಕಾಣಿಸ್ತಿದೆ. ಸಿಎಂ ಆಗಿ ಅವರು ತಗೋತಿರೋ ಕಟ್ಟುನಿಟ್ಟಿನ ನಿರ್ಧಾರಗಳು, ಭ್ರಷ್ಟಾಚಾರದ ವಿರುದ್ಧದ ನಿಲುವುಗಳು ತಮಿಳುನಾಡಿನ ಜನಸಾಮಾನ್ಯರ ಮನಸ್ಸನ್ನೇ ಅಲ್ಲ,
ಇಡೀ ದೇಶದ ಜನರ ಮನಸ್ಸನ್ನು ಗೆಲ್ತಿದೆ. ಜೂನ್ 23, 2026 ತಮಿಳುನಾಡು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಚರ್ಚೆಗೆ ಉತ್ತರಿಸಿ ಮಾತನಾಡುವಾಗ ವಿಜಯ್ ಸ್ಪೀಕರ್ ಪರ್ಮಿಷನ್ ಪಡೆದು ಕೈ ಸನ್ನೆ ಮಾಡ್ತಾರೆ. ಅದು ಡಿಎಂಕೆ ನಾಯಕ ಎಂಕೆ ಸ್ಟಾಲಿನ್ ಅದಕ್ಕಿಂತ ಮುಂಚೆ ಮಾಡಿದ್ದ ಸಿಗ್ನೇಚರ್ ಕೈ ಸನ್ನೆಯಾಗಿತ್ತು. ಅದನ್ನೇ ವಿಜಯ್ ವಿಧಾನಸಭೆಯ ಅಧಿವೇಶನದಲ್ಲಿ ಅವರದೇ ಸ್ಟೈಲ್ ನಲ್ಲಿ ಸನ್ನೆ ಮಾಡ್ತಾರೆ. ಜನನಾಯಕನ್ ಸಿನಿಮಾದಲ್ಲಿ ಅದೇ ಓಪನಿಂಗ್ ಟೈಟಲ್ ರಿವೀಲ್ ಸೀನ್ ಆಗಿರುತ್ತೆ. ಸಾಮಾನ್ಯವಾಗಿ ಅಸೆಂಬ್ಲಿ ಅಂದ್ರೆ ಬರೀ ಆರೋಪ ಪ್ರತ್ಯಾರೋಪ ಜಗಳ ಗಲಾಟೆ ಇವೇ ಇರ್ತವೆ. ಆದ್ರೆ ದಳಪತಿ ವಿಜಯ್ ಸಿಎಂ ಆಗಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಾಗ ವಾತಾವರಣವೇ ಬೇರೆ ಇತ್ತು. ಎದುರು ಸಾಲಿನಲ್ಲಿ ಹಿರಿಯ ವಿರೋಧ ಪಕ್ಷದ ನಾಯಕರು ಸ್ಪೀಕರ್ ಪೀಠದಲ್ಲಿ ಸ್ಪೀಕರ್ ಇದ್ರು. ವಿರೋಧ ಪಕ್ಷದವರು ವಿಜಯ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಮಾತುಗಳಲ್ಲೇ ಮಡ್ಚಿ ಹಾಕೋಕೆ ಪ್ಲಾನ್ ಮಾಡಿ ದೊಡ್ಡ ದೊಡ್ಡ ಪ್ರಶ್ನೆಗಳ ಸುರಿಮಳೆಗೈದ್ರು. ಎಲ್ರೂ ಅನ್ಕೊಂಡ್ರು ವಿಜಯ್ ಹೊಸಬ, ಕೋಪ ಮಾಡ್ಕೋತಾರೆ, ಇಲ್ಲ ಉತ್ತರ ಗೊತ್ತಿಲ್ಲದೆ ತಡಬಡಾಯಿಸ್ತಾರೆ ಅಂತ. ಆದ್ರೆ ಅಲ್ಲೇ ನೋಡಿ ವಿಜಯ್ ಕೊಟ್ಟ ಮಾಸ್ ಟ್ವಿಸ್ಟ್. ವಿಜಯ್ ಯಾವ ಗಲಾಟೆನೂ ಮಾಡ್ಲಿಲ್ಲ. ಮೈಕ್ ಮುಂದೆ ನಿಂತು ಸ್ಪೀಕರ್ ಕಡೆ ನೋಡಿ ತುಟಿ ಮೇಲೆ ಬೆರಳಿಟ್ಟು ಕೈಯಲ್ಲೇ ಒಂದು ಸಣ್ಣ ಸನ್ನೆ ಮಾಡಿದ್ರು. ಆ ಕ್ಷಣ ಇಡೀ ಅಸೆಂಬ್ಲಿಯೇ ಸೈಲೆಂಟ್. ಸ್ಪೀಕರ್ ಕೂಡ ಒಂದು ಕ್ಷಣ ಅಚ್ಚರಿಯಿಂದ ನೋಡಿದ್ರು. ಎದುರಾಳಿಗಳು ಏನು ಮಾತನಾಡಲಾಗದೆ ಜಾಗ ಖಾಲಿ ಮಾಡಿದ್ರು. ವಿಜಯ್ ಅವರ ಆ ಒಂದು ಸೈಲೆಂಟ್ ಆಕ್ಷನ್ಗೆ ಹೊರಗಡೆ ಅವರ ಅಭಿಮಾನಿಗಳು ಮತ್ತು ಜನ ಫುಲ್ ಫಿದಾ ಆಗ್ಬಿಟ್ಟಿದ್ರು. ಮಾತಿಗಿಂತ ಮೌನ, ಕೋಪಕ್ಕಿಂತ ತಾಳ್ಮೆ ದೊಡ್ಡ ಅಸ್ತ್ರ ಅಂತ ವಿಜಯ್ ಆ ಒಂದೇ ಒಂದು ಕೈ ಸನ್ನೆಯಲ್ಲಿ ಸಾಬೀತು ಮಾಡಿದ್ರು. ಅಲ್ಲಿ ವಿಜಯ್ ಹೇಳಿದ್ದು ಒಂದೇ ಮಾತು, ಸೈಲೆನ್ಸ್, ಸದ್ದು ಮಾಡಬೇಡಿ, ನನ್ನ ಕೆಲಸ ಮಾತಾಡೋವರೆಗೂ ವೆಯ್ಟ್ ಮಾಡಿ ಅಂತ. ಅಫ್ಕೋರ್ಸ್ ಈ ದಿನ ವಿಜಯ್ ಅವರ ಕೆಲಸಗಳು ಮಾತಾಡೋಕೆ ಶುರು ಮಾಡಿಯಾಗಿದೆ. ಸಿಂಹಾಸನದ ಮೇಲೆ ಕೂರೋದು ದೊಡ್ಡ ವಿಷಯ ಅಲ್ಲ, ಆ ಸೀಟ್ಗೆ ಗತ್ತು ಗಾಂಭೀರ್ಯ ತಂದ್ಕೊಡೋದು ಇದೆಯಲ್ಲ, ಅದು ನಿಜವಾದ ಲೀಡರ್ಶಿಪ್. ಸ್ಕ್ರೀನ್ ಮೇಲೆ ರಂಜಿಸಿದ ದಳಪತಿ ಇವತ್ತು ರಾಜಕೀಯದಲ್ಲಿ ನಿಂತು ಆಳ್ತಿರೋ ಜನನಾಯಕನ್. ಇದು ಬರೀ ಆರಂಭ ಅಷ್ಟೇ. ಇನ್ ಮುಂದೆ ಕಥೆ ಬೇರೆನೇ ಇದೆ. ಕಾದ್ ನೋಡಿ ಈ ರಾಜಕೀಯದ ರಿಯಲ್ ಶೋ. ಸಿನಿಮಾ ರಿಲೀಸ್ ಆಗಿ ಧೂಳೆಬ್ಬಿಸ್ತಿದೆ. ಸಿಎಂ ಆಗಿ ಆಡಳಿತದ ಸವಾರಿ ಅದ್ಧೂರಿಯಾಗಿ ಸಾಕ್ತಿದೆ. ಮುಂದಿನ ದಿನಗಳಲ್ಲಿ ಈ ಜನನಾಯಕನ್ ಇನ್ಯಾವೆಲ್ಲ ಹೊಸ ದಾಖಲೆಗಳನ್ನ ಉಡೀಸ್ ಮಾಡ್ತಾರೋ ಕಾದ್ ನೋಡ್ಬೇಕಾಗಿದೆ. ನಿಮ್ಗೆ ವಿಜಯ್ ಜನನಾಯಕನ್ ಸಿನಿಮಾ ಮತ್ತು ಅಸೆಂಬ್ಲಿಯ ಆ ಮಾಸ್ ಸೀನ್ ನಲ್ಲಿ ಯಾವುದು ತುಂಬಾ ಇಷ್ಟ ಆಯ್ತು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.